ನಿನ್ನನ್ನೇ ಪ್ರೀತಿಸುವೆ ನನ್ನ ಯೇಸುವೆ. ನಿನ್ನನ್ನೇ ಪ್ರೀತಿಸುವೆ ನನ್ನ ಯೇಸುವೆ. ನಿನ್ನನ್ನೇ ಪ್ರೀತಿಸುವೆ ನನ್ನ ಯೇಸುವೆ. ಘೋರ ಪಾಪಿ ನಾನಾಗಿದ್ದರು ನನ್ನನ್ನು ಪ್ರೀತಿಸಿ ಬಲಿಯಾದೆ. ಘೋರ ಪಾಪಿ ನಾನಾಗಿದ್ದರು ನನ್ನನ್ನು ಪ್ರೀತಿಸಿ ಬಲಿಯಾದೆ. ನನ್ನನ್ನು ಪ್ರೀತಿಸಿ ಬಲಿಯಾದೆ. ನನ್ನನ್ನು ಪ್ರೀತಿಸಿ ಬಲಿಯಾದೆ. ನಿನ್ನನ್ನೇ ಪ್ರೀತಿಸುವೆ ನನ್ನ ಯೇಸುವೆ. ನಿನ್ನನ್ನೇ ಪ್ರೀತಿಸುವೆ ನನ್ನ ಯೇಸುವೆ. ನನ್ನ ಜೀವ ಕಾಲವೆಲ್ಲ ನೀನೇ ನನ್ನ ಆಸರೆ. ನನ್ನ ಜೀವ ಕಾಲವೆಲ್ಲ ನೀನೇ ನನ್ನ ಆಸರೆ. ನೀನೇ ನನ್ನ ಆಸರೆ. ನೀನೇ ನನ್ನ ಆಸರೆ. ನಿನ್ನನ್ನೇ ಪ್ರೀತಿಸುವೆ ನನ್ನ ಯೇಸುವೆ. ನಿನ್ನನ್ನೇ ಪ್ರೀತಿಸುವೆ ನನ್ನ ಯೇಸುವೆ. ಕಷ್ಟ ಸಂಕಟ ಅಲೆಗಳಂತೆ ಸತತ ನನಗೆ ಬಡಿದರು. ಕಷ್ಟ ಸಂಕಟ ಅಲೆಗಳಂತೆ ಸತತ ನನಗೆ ಬಡಿದರು. ಸತತ ನನಗೆ ಬಡಿದರು. ಸತತ ನನಗೆ ಬಡಿದರು. ನಿನ್ನನ್ನೇ ಪ್ರೀತಿಸುವೆ ನನ್ನ ಯೇಸುವೆ. ನಿನ್ನನ್ನೇ ಪ್ರೀತಿಸುವೆ ನನ್ನ ಯೇಸುವೆ. ನಿನ್ನ ವಾಕ್ಯ ಗೂಢಾರ್ಥ ತಿಳಿಯಲು ಕಂಗಳ ನನಗೆ ತೆರೆದಿದೆ. ಹೌದು ಡ್ಯಾಡಿ. ನಿನ್ನ ವಾಕ್ಯ ಗೂಢಾರ್ಥ ತಿಳಿಯಲು ಕಂಗಳ ನನಗೆ ತೆರೆದಿದೆ. ಕಂಗಳ ನನಗೆ ತೆರೆದಿದೆ. ಕಂಗಳ ನನಗೆ ತೆರೆದಿದೆ. ನಿನ್ನನ್ನೇ ಪ್ರೀತಿಸುವೆ ನನ್ನ ಯೇಸುವೆ. ಡ್ಯಾಡಿಯನ್ನು ನೋಡಿ ಹೇಳೋಣ. ನಿನ್ನನ್ನೇ ಪ್ರೀತಿಸುವೆ ನನ್ನ ಯೇಸುವೆ. ಕಾಡು ಕತ್ತಲ ಕಣಿವೆಯನ್ನು ದಾಟುವಾಗ ಜೊತೆ ನೀನೇ. ಕಾಡು ಕತ್ತಲ ಕಣಿವೆಯನ್ನು ದಾಟುವಾಗ ಜೊತೆ ನೀನೇ. ದಾಟುವಾಗ ಜೊತೆ ನೀನೇ. ದಾಟುವಾಗ ಜೊತೆ ನೀನೇ. ನಿನ್ನನ್ನೇ ಪ್ರೀತಿಸುವೆ ನನ್ನ ಯೇಸುವೆ. ನಿನ್ನನ್ನೇ ಪ್ರೀತಿಸುವೆ
ನೀನೇ ನನ್ನ ಆಸರೆ, ನೀನೇ ನನ್ನ ಆಸರೆ, ನೀನೇ ನನ್ನ ಆಸರೆ. ನಿಮ್ಮನ್ನೇ ಪ್ರೀತಿಸುವೆ Yes, Daddy. ನನ್ನ ಯೇಸುವೇ. ನಿಮ್ಮನ್ನೇ ಪ್ರೀತಿಸುವೆ ನನ್ನ ಯೇಸುವೇ. ನಿನ್ನನ್ನೇ ಪ್ರೀತಿಸುವೆ ನನ್ನ ಯೇಸುವೇ. ನಿಮ್ಮನ್ನೇ ಪ್ರೀತಿಸುವೆ ನನ್ನ ಯೇಸುವೇ, ನನ್ನ ಯೇಸುವೇ. ಕಷ್ಟ ಸಂಕಟ ಅಲೆಗಳಂತೆ ಸತತ ನನಗೆ ಬಡಿದರು, ಸತತ ನನಗೆ ಬಡಿದರು, ಸತತ ನನಗೆ ಬಡಿದರು. ನಿನ್ನನ್ನೇ ಪ್ರೀತಿಸುವೆ ನನ್ನ ಯೇಸುವೇ. ಅಂತರ್ಯದ ನಿರ್ಧಾರವಾಗಿ ಹೇಳೋಣ. I decide to love you, Lord. Hallelujah. ನಿನ್ನನ್ನೇ ಪ್ರೀತಿಸುವೆ ನನ್ನ ಯೇಸು. ಏನೇ ಕಷ್ಟ ಬಂದ್ರು ನಿನ್ನನ್ನೇ ಪ್ರೀತಿಸುವೆ. ಯಾರು ಏನೇ ಹೇಳಿದ್ರು ನಿನ್ನನ್ನೇ ಪ್ರೀತಿಸುವೆ ಡ್ಯಾಡಿ. ಹೌದಪ್ಪ, ನಿಮ್ಮನ್ನೇ ಪ್ರೀತಿಸುವೆ ನನ್ನ ಯೇಸುವೇ. Hallelujah. Thank you, Jesus. Thank you, Jesus. Appa, I love you, Jesus. I love you, Jesus. I love you, Lord. Hallelujah. Hallelujah. Thank you. Thank you. ನಿನ್ ಕರುಣೆ ಕಣ್ಮುಂದೆ, ನಿನ್ ವಾಕ್ಯ ನನ್ ಬಾಯಲಿ. ಎಸ್ ಡ್ಯಾಡಿ, ನಿನ್ನ ಕರುಣೆ ನನ್ ಕಣ್ಮುಂದೆ, ನಿನ್ ವಾಕ್ಯ ನನ್ ಬಾಯಲಿ. ಚಿಂತೆಯು ನನಗಿಲ್ಲ, ವಂದನೆ ಸಲ್ಲಿಸುವೆ. ಯಾವ ಚಿಂತೆಯು ನನಗಿಲ್ಲ, ವಂದನೆ ಸಲ್ಲಿಸುವೆ. ನೀತಾನೇ ಯೆಹೋವಾ ರಾಫಾ, ಸುಖವಾದೆ ಕಲ್ವಾರಿ ಗಾಯದಿಂದ. ಡ್ಯಾಡಿಯನ್ನು ನೋಡಿ ಹೇಳೋಣ, ನೀತಾನೆ. ಹೌದು ಡ್ಯಾಡಿ, ನನ್ನ ರಾಫಾ, ಸೌಖ್ಯದಾಯಕನು. ಯೆಹೋವಾ ರಾಫಾ. ಡ್ಯಾಡಿಯನ್ನು ನೋಡಿ ಹೇಳಿ, ಸುಖವಾದೆ. ಎಸ್, ಐ ಆಮ್ ಹೀಲ್ಡ್. ಓ ಕಲ್ವಾರಿ ಗಾಯದಿಂದ ನನ್ನ ಪಾಪವೆಲ್ಲ ತೊಳೆದಿರುವೆ. ಸುತ್ತಿ ಬರುವೆ ನಿನ್ನನ್ನೇ, ಹಾಕುಕೊಂಡೆ ನಿನ್ನ ವಚನ. ಜಯದ ಮೇಲೆ ಜಯ ಮಾಡುವೆ. ಪಾಪವೆಲ್ಲ ತೊಳೆದಿರುವೆ. ಹೌದು, ನನ್ನ ಪಾಪವನ್ನೆಲ್ಲ ನೀನು ತೊಳೆದಿರುವೆ. ನಾ ಸುತ್ತಿ ಬರುವೆ ನಿನ್ನನ್ನೇ, ಹಾಕುಕೊಂಡೆ ನಿನ್ನ
ವಚನ, ಜಯದ ಮೇಲೆ ಜಯ ಕಾಣುವೆ. ಮಹಿಮೆಯ ಮೇಘದಲ್ಲಿ ಮರೆಯಾಗಿ ಬಾಳುವೆ. ಹೌದು ರಾಜ, ನಿನ್ನ ಮಹಿಮೆಯ ಮೇಘದಲ್ಲಿ ಮರೆಯಾಗಿ ಬಾಳುವೆ. ರಕ್ಷಕ ಯೇಸುವೇ, ಎಂದೆಂದು ನನ್ನ ಮುಂದೆ. ರಕ್ಷಕ ಯೇಸುವೇ, ಎಂದೆಂದು ನನ್ನ ಮುಂದೆ. ನೀತಾನೇ ಯೆಹೋವಾ ರಾಫಾ, ಸುಖವಾದೆ ಕಲ್ವಾರಿ ಗಾಯದಿಂದ. ಹೌದು ಡ್ಯಾಡಿ, ನೀತಾನೇ ಯೆಹೋವಾ ರಾಫಾ, ರಾಫಾ ಸುಖವಾದೆ ಕಲ್ವಾರಿ ಗಾಯದಿಂದ. ಪಾಪವೆಲ್ಲ ತೊಳೆದಿರುವೆ, ನಾ ಸುತ್ತಿ ಬರುವೆ ನಿನ್ನನ್ನೇ. ಆತುಕೊಂಡೆ ನಿನ್ನ ವಚನ, ಜಯದ ಮೇಲೆ ಜಯ ಕಾಣುವೆ. ನನ್ನ ಪಾಪವೆಲ್ಲ ತೊಳೆದಿರುವೆ, ನಾ ಸುತ್ತಿ ಬರುವೆ ನಿನ್ನನ್ನೇ. ಆತುಕೊಂಡೆ ನಿನ್ನ ವಚನ, ಜಯದ ಮೇಲೆ ಜಯ ಕಾಣುವೆ. ನಿನ್ನನ್ನೇ ನಂಬಿರುವೆ, ನಿನ್ನೊಂದಿಗೆ ನಡೆವೆ. ಹೌದು ಡ್ಯಾಡಿ, ನಿನ್ನನ್ನೇ ನಂಬಿರುವೆ. ಹೌದು ರಾಜ, ನಿನ್ನೊಂದಿಗೆ ನಡೆವೆ. ಕಳವಳ ನನಗಿಲ್ಲ, ತತ್ತರವು ನನಗಿಲ್ಲ. ಕಳವಳ ನನಗಿಲ್ಲ, ತತ್ತರವು ನನಗಿಲ್ಲ. ನೀತಾನೇ ಯೆಹೋವಾ ರಾಫಾ, ಸುಖವಾದೆ ಕಲ್ವಾರಿ ಗಾಯದಿಂದ. ನೀತಾನೇ ಡ್ಯಾಡಿ ಯೆಹೋವಾ ರಾಫಾ, ಸುಖವಾದೆ ಕಲ್ವಾರಿ ಗಾಯದಿಂದ. ಪಾಪವೆಲ್ಲ ತೊಳೆದಿರುವೆ, ಸುತ್ತಿ ಬರುವೆ ನಿನ್ನನ್ನೇ. ಆತುಕೊಂಡೆ ನಿನ್ನ ವಚನ, ಜಯದ ಮೇಲೆ ಜಯ ಕಾಣುವೆ. ಪಾಪವೆಲ್ಲ ತೊಳೆದಿರುವೆ, ನಾ ಸುತ್ತಿ ಬರುವೆ ನಿನ್ನನ್ನೇ. ಆತುಕೊಂಡೆ ನಿನ್ನ ವಚನ, ಜಯದ ಮೇಲೆ ಜಯ ಕಾಣುವೆ. ಜಯದ ಮೇಲೆ ಜಯ ಕಾಣುವೆ. ಹಲ್ಲೆಲೂಯಾ. ಕಳವಳ
ನನಗಿಲ್ಲ, ತತ್ತರವು ನನಗಿಲ್ಲ. ಹೌದಡಿ, ಕಳವಳ ನನಗಿಲ್ಲ, ತತ್ತರವು ನನಗಿಲ್ಲ. ನೀತಾನೇ ಯೆಹೋವಾ ರಾಫಾ, ಸುಖವಾದೆ. ಐ ಆಮ್ ಹೀಲ್ಡ್ ಲಾರ್ಡ್, ನಾನು ಗುಣ ಹೊಂದಿದ್ದೇನೆ. ಕಲ್ವಾರಿ ಗಾಯದಿಂದ ಸುಖವಾದೆ, ಕಲ್ವಾರಿ ಗಾಯದಿಂದ. ಚಿಂತೆಯು ನನಗಿಲ್ಲ, ವಂದನೆ ಸಲ್ಲಿಸುವೆ. ಹೌದು ರಾಜ, ಚಿಂತೆಯು ನನಗಿಲ್ಲ, ವಂದನೆ ಸಲ್ಲಿಸುವೆ, ವಂದನೆ ಸಲ್ಲಿಸುವೆ. ಚಿಂತೆಯು ನನಗಿಲ್ಲ, ವಂದನೆ ಸಲ್ಲಿಸುವೆ. ಈ ಮುಂಜಾನೆ ವೇಳೆಯಲ್ಲಿ ವಂದನೆ ಸಲ್ಲಿಸುವೆ. ಹಾಗೆ ಡ್ಯಾಡಿನ ನೋಡಿ ಹೇಳಿ, ಕಣ್ಣುಗಳನ್ನು ಮುಚ್ಚಿ ಹೃದಯದ ಆಳದಿಂದ, ಹಲ್ಲೆಲೂಯಾ. ಚಿಂತೆಯು ನನಗಿಲ್ಲ, ವಂದನೆ ಸಲ್ಲಿಸುವೆ. ಅಲ್ಲಿ ಜಾಬ್ ಅನ್ನು ಕುರಿತು ಚಿಂತೆಯು ನನಗಿಲ್ಲ, ವಂದನೆ ಸಲ್ಲಿಸುವೆ. ವ್ಯಾಧಿಯ ಕುರಿತಾಗಿ ಚಿಂತೆಯು ನನಗಿಲ್ಲ, ವಂದನೆ ಸಲ್ಲಿಸುವೆ. ಹಲ್ಲೆಲೂಯಾ, ವಂದನೆ ಸಲ್ಲಿಸುವೆ. ಹಾಲೆಲೂಯಾ, ಹಾಲೆಲೂಯಾ. ಡ್ಯಾಡಿ ನೋಡಿ ಹೇಳೋಣ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ಘನತೆ, ನಿಮಗೆ ಗೌರವ. ಹಾಲೆಲೂಯಾ, ಓ ಹಾಲೆಲೂಯಾ. ಥ್ಯಾಂಕ್ ಯು. ಹಗಲೆಲ್ಲ ಇರುಳೆಲ್ಲ ಹೃದಯ ನಿನಗಾಗಿ ಬಡಿಯುತ್ತಿದೆ, ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ. ಹಗಲೆಲ್ಲ ಹೃದಯ ನಿನಗಾಗಿ ಮಿಡಿಯುತ್ತಿದೆ. ಹೌದು ಡ್ಯಾಡಿ, ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ. ಹಗಲೆಲ್ಲ ಇರುಳೆಲ್ಲ ಹೃದಯ ನಿನಗಾಗಿ ಮಿಡಿಯುತ್ತಿದೆ. ಹೌದು ರಾಜ, ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ, ನಿನ್ನನ್ನೇ ನುಡಿಯುತ್ತಿದೆ, ನಿನ್ನನ್ನೇ ನುಡಿಯುತ್ತಿದೆ. ಓ ರಬಾ ಬಾಬಾ ಬಾಬಾ ಗಾಸಿಕಲ. ಓ ಹಾಲೆಲೂಯಾ, 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 ಹಾಲೆಲೂಯಾ. Thank you, thank you, thank you, thank you. Di baba ma baba kadara la ra baka tu la ra. Hal bhara baba ma kasi gati ra ra ra. Thank you, thank you Lord, thank you, thank you Lord, thank you, thank you, thank you.
ಥ್ಯಾಂಕ್ ಯು. Thank you, Jesus. Thank you, Jesus. Thank you, Jesus. ಭೂಮಿ ಆಕಾಶಗಳ ನಿರ್ಮಾಣಿಕನೇ, ಸರ್ವಶಕ್ತನಾದ ದೇವರೇ, ಈ ಹೊಸ ದಿನವನ್ನು ಕೊಟ್ಟಿರುವ ಆತನೇ, ನಿಮಗೆ ಸ್ತೋತ್ರಪ್ಪ. ರಾತ್ರಿಯೆಲ್ಲ ನಮ್ಮನ್ನು ಕಾಪಾಡಿ, ಕಣ್ಣುಗುಡ್ಡೆಯಂತೆ ನಮ್ಮನ್ನು ಕಾಪಾಡಿ ಈ ಹೊಸ ದಿನಕ್ಕೆ ಕರ್ಕೊಂಡು ಬಂದಿದ್ದೀರಿ. ನಮ್ಮ ನೋವು, ಸಂಕಟ, ದುಃಖ ಇವುಗಳೆಲ್ಲವನ್ನ ದಾಟಿಸಿ ಕರ್ಕೊಂಡ್ಬಂದಿದ್ದೀರಿ. ಕಣ್ಣೀರಿನ ತಗ್ಗನ್ನು ಹಾದು ಹೋದಾಗ ಜೊತೆಲಿದ್ದು ನಡೆಸಿದ್ದೀರಿ. ಥ್ಯಾಂಕ್ ಯು ಫಾರ್ ದಿಸ್ ನ್ಯೂ ಡೇ. ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್. ನಿಮ್ಮ ಜೊತೆ ಇರೋದೇ ನಮಗೆ ಸಂತೋಷ, ನಿಮ್ಮ ಜೊತೆ ಇರೋದೇ ನಮಗೆ ಆನಂದ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ಯುವರ್ ಸ್ವೀಟ್ ಪ್ರೆಸೆನ್ಸ್. ಬೇರೆ ಸ್ಥಳಗಳಲ್ಲಿ 1000 ದಿನ ಇರೋದಕ್ಕಿಂತ ನಿನ್ನ ಜೊತೆ ಇರುವ ಈ ಸ್ವಲ್ಪ ಹೊತ್ತು ಶ್ರೇಷ್ಠ ಡ್ಯಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಮತ್ತು ಪ್ರಾರ್ಥನೆಗೆ ಪೂರಕವಾಗಿ ನಾವು ಥೆಸಲೋನಿಕದವರಿಗೆ ಪೌಲನು ಬರೆದ ಪತ್ರಿಕೆ, ಅದರಲ್ಲಿ 1 ಥೆಸಲೋನಿಕ 5:16 ಓದೋಣ. 1 ಥೆಸಲೋನಿಕ 5:16. ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ. ಯಾವಾಗಲೂ ಸಂತೋಷಿಸಿರಿ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯಾವಾಗಲೂ ಸಂತೋಷವಾಗಿರಬೇಕನ್ನೋದು ದೇವರ ಉದ್ದೇಶ. ಕಷ್ಟ, ಸಂಕಟ, ಹೋರಾಟ ಬರ್ತದೆ, ಸಮಸ್ಯೆಗಳು ಬರ್ತದೆ, ಆದರೆ ಅವುಗಳ ಮಧ್ಯದಲ್ಲಿ ಯಾವಾಗಲೂ ಖುಷಿಯಾಗಿರಬೇಕು. ನನ್ನ ಮಕ್ಕಳು ನಗುತ್ತಾ ಇರಬೇಕು. ಹಲ್ಲೆಲೂಯಾ. ಆನಂದದಿಂದ ಇರಬೇಕು ಅಂತ ಹೇಳಿ ದೇವರು ಬಯಸ್ತಾ ಇದ್ದಾರೆ. ಹಲ್ಲೆಲೂಯಾ. ಅದರಲ್ಲೂ ಫಿಲಿಪ್ಪಿ 4:4 ಹೇಳ್ತದೆ, ಯಾವಾಗಲೂ ಕರ್ತನಲ್ಲಿ ಸಂತೋಷ. ಯಾವಾಗಲೂ ಸುಮ್ಮನೆ ಸಂತೋಷ ಅಲ್ಲ, ಕರ್ತನಲ್ಲಿ ಸಂತೋಷಿಸಿರಿ. ಹಲ್ಲೆಲೂಯಾ. ಕರ್ತನಲ್ಲಿ ಸಂತೋಷಿಸುವುದರ ಕುರಿತಾಗಿ ಈಗಾಗಲೇ 9 ಅಂಶಗಳನ್ನು ನಾವು ನೋಡಿದ್ದೇವೆ. ರಕ್ಷಣೆಯಲ್ಲಿ ಸಂತೋಷ, ನಮಗೆ ಸಿಕ್ಕುವ ಮಹಿಮೆಯ ಪದವಿಯಲ್ಲಿ ಸಂತೋಷ, ದೇವರ ಚಿತ್ತ ಮಾಡುವುದರಲ್ಲಿ ಸಂತೋಷ, ಆತನ ಪ್ರಸನ್ನತೆಯಲ್ಲಿ ಸಂತೋಷ, ಮತ್ತು ಬರುವ ಉಪದ್ರವಗಳಲ್ಲಿ ಸಂತೋಷ, ದೇವ ಮಕ್ಕಳ ಅನ್ಯೋನ್ಯತೆಯಲ್ಲಿ ಸಂತೋಷ, ದೇವರನ್ನು ಮಹಿಮೆ ಪಡಿಸುವುದರಲ್ಲಿ ನಮಗೆ ಸಂತೋಷ, ಮತ್ತು ಆತನ ನೆನ್ನೆ ಧ್ಯಾನ ಮಾಡಿದ ಆತನ ವಾಕ್ಯದಲ್ಲಿ ನಾವು ಸಂತೋಷ, ಆನಂದ ಪಡುವವರಾಗಿದ್ದೇವೆ. ಹಲ್ಲೆಲೂಯಾ. ಇವತ್ತು ನಮ್ಮ ಧ್ಯಾನಕ್ಕಾಗಿ ರೋಮಾಪುರದವರಿಗೆ ಪೌಲನು ಬರೆದ ಪತ್ರಿಕೆ 14ನೇ ಅಧ್ಯಾಯ 17ನೇ ವಚನವನ್ನು ಓದೋಣ. ರೋಮ 14:17. ರೋಮಾಪುರದವರಿಗೆ ಬರೆದ ಪತ್ರಿಕೆ 14:17. ಯಾಕಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದಾಗುವ ಆನಂದವೂ ಆಗಿದೆ. ಪವಿತ್ರಾತ್ಮನಿಂದಾಗುವ ಆನಂದ ಆಗಿದೆ. ದೇವರ ರಾಜ್ಯ ತಿನ್ನೋದು ಕುಡಿಯೋದಲ್ಲ, ಅದು ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದ ಆಗುವ ಆನಂದವೂ ಆಗಿದೆ. ಹಲ್ಲೆಲೂಯಾ. ಒಂದು ಅಂಶವನ್ನು ಮಾತ್ರ ತಗೊಳ್ಳುವ, ಬಹಳ ಇದೆ. ಪವಿತ್ರಾತ್ಮನಿಂದ ಉಂಟಾಗುವ ಆನಂದ ಅಂತ ಒಂದಿದೆಯಂತೆ. ಹಲ್ಲೆಲೂಯಾ. ಪವಿತ್ರಾತ್ಮನಿಂದ ಸಿಗುವಂತಹ ಸಂತೋಷ. ಯಾವಾಗೆಲ್ಲ ಪವಿತ್ರಾತ್ಮನು ನಮ್ಮ ಮಧ್ಯದಲ್ಲಿ ಬರ್ತಾನೋ ಆವಾಗೆಲ್ಲ ನಮಗೊಂದು ಖುಷಿಯನ್ನು ಕೊಡ್ತಾನೆ, ನಮಗೊಂದು ಆನಂದವನ್ನು ಕೊಡ್ತಾನೆ. ಡೂ ಯು ಹ್ಯಾವ್ ದಟ್ ಟೇಸ್ಟ್? ಆ ರುಚಿ ನಿಮಗಿದೆಯಾ? ನಿಮಗೆ ಮೈಸೂರು ಪಾಕ್ ರುಚಿ ಗೊತ್ತಾ ಅಂತಂದರೆ ಗೊತ್ತು ಅಂತೀರಿ, ತಿರುನಲ್ವೇಲಿ ಅಲ್ವಾ ಗೊತ್ತಾ ಅಂತ ಅಂದರೆ ಗೊತ್ತು ಅಂತೀರಿ. ಆದರೆ ಪವಿತ್ರಾತ್ಮನಿಂದ ಉಂಟಾಗುವ ಆನಂದದ ರುಚಿ ನಿಮಗೇನಾದರೂ ಅನುಭವ ಇದೆಯಾ? ದೇವರ ಮಕ್ಕಳು ಅಂತಂದರೆ ಈ ರುಚಿ ಇರಲೇಬೇಕು. ಹಲ್ಲೆಲೂಯಾ. ಪವಿತ್ರಾತ್ಮನಿಂದ ನಮಗೊಂದು ಆನಂದ ಇದೆ. ಇದರ ಅನುಭವ ದೇವರ ಮಕ್ಕಳಿಗೆ ಬೇಕು. ಒಂದು ವೇಳೆ ಇಲ್ಲಾಂದರೆ ಇವತ್ತು ನಾವು ಕೇಳುವ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ಈ ರೀತಿಯಾಗಿ ನೋಡ್ತೇವೆ. ಗಲಾತ್ಯ 5:22 ಪವಿತ್ರಾತ್ಮನ ಫಲಗಳಲ್ಲಿ ಒಂದು ಸಂತೋಷ. ಹಲ್ಲೆಲೂಯಾ. ಓದಿದನ್ನು ಗಲಾತ್ಯ 5:22. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ
ಪ್ರೀತಿ, ಪ್ರೀತಿ, ಸಂತೋಷ, ಸಾಕು, ಆಮೇಲೆ ನಿಧಾನಕ್ಕೆ ಓದ್ಕೊಳ್ರಿ. ಪ್ರೀತಿ, ಎರಡನೇದೇ ಸಂತೋಷ. ಹಾಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪವಿತ್ರಾತ್ಮನು ಬಂದ್ರೇ ಅಲ್ಲಿ ಏನೋ ಒಂದು ಹರುಷ, ಉಲ್ಲಾಸ ತುಂಬಿರ್ತದೆ. ಹಾಲೆಲೂಯ. ನಾವು ಮೊದಲೇ ನೋಡಿದ್ವಿ, ಕಷ್ಟ ಸಂಕಟಗಳ ಮಧ್ಯದಲ್ಲಿ ಒಂದು ಸಂತೋಷ ಅಂತ ಹೇಳಿದ್ವಲ್ಲ, ಅದು ಸುಮ್ಮನೆ ಬರಲ್ಲ, ಪವಿತ್ರಾತ್ಮನ ಇದ್ರೇ ಬರೋದು. ಹಾಲೆಲೂಯ. ಸುಮ್ಮನೆ ನಾವೇ ಕಷ್ಟಗಳ ಮಧ್ಯದಲ್ಲಿ ಖುಷಿಯಾಗಿರೋಣ ಅಂತ ಹೇಳಿದ್ರೆ ಅದೆಲ್ಲ ಆಗ್ತಿದ್ದ ಕೆಲಸ. ಪವಿತ್ರಾತ್ಮನು ಈ ಆನಂದವನ್ನು ತರುವ ಆತನು. ಹಾಲೆಲೂಯ, ದೇವ್ರ ನಾಮಕ್ಕೆ ಸ್ತೋತ್ರ. ಆದಿ ಸಭೆಯ ಒಂದು ಜೀವಿತವನ್ನು ನೋಡಿದ್ರೆ ಇಷ್ಟೊಂದು ಕಷ್ಟಗಳು, ಇಷ್ಟೊಂದು ಸಂಕಟ, ಇಷ್ಟೊಂದು ಹೋರಾಟ, ಇವುಗಳ ಮಧ್ಯದಲ್ಲಿ ಇವರು ಹೇಗೆ ಖುಷಿಯಾಗಿದ್ದಾರೆ ಅಂದರೆ, ದೇರ್ ಈಸ್ ಸಂಬಡಿ ಇನ್ಸೈಡ್. ಹಾಲೆಲೂಯ, ದ ಆಥರ್ ಆಫ್ ಜಾಯ್. ಹಾಲೆಲೂಯ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಅಲ್ಲಿ ಒಂದು ವಚನವನ್ನು ಓದ್ರಿ. 1 ಥೆಸಲೋನಿಕ 1ನೇ ಅಧ್ಯಾಯ 6ನೇ ವಚನ. 1 ಥೆಸಲೋನಿಕ. ಇದಲ್ಲದೆ ನೀವು ಬಹಳ ಹಿಂಸೆಯನ್ನು ಅನುಭವಿಸಬೇಕಾಗಿದ್ದರೂ ಪವಿತ್ರಾತ್ಮನಿಂದುಂಟಾದ ಆನಂದದೊಡನೆ ದೇವರ ವಾಕ್ಯವನ್ನು ಅಂಗೀಕರಿಸಿ. ಹಲ್ಲೆಲೂಯಾ. ನೀವು ಬಹಳ ಹಿಂಸೆಗಳನ್ನು, ಸಂಕಟಗಳನ್ನು ಅನುಭವಿಸಬೇಕಾಗಿದ್ರೂ ಸಹ, ನಿಮಗೆ ಬಹಳ ತೊಂದರೆ ಇದ್ದರೂ ಸಹ, ನಿಮಗೆ ಬಹಳ ಹೋರಾಟ ಇದ್ದರೂ ಸಹ, ಅವುಗಳ ಮಧ್ಯದಲ್ಲಿ ಪವಿತ್ರಾತ್ಮನಿಂದ ಉಂಟಾದ ಆನಂದ. ಹಾಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಕಷ್ಟ, ಸಂಕಟ, ಹೋರಾಟ, ಇವುಗಳ ಮಧ್ಯದಲ್ಲಿ ನಮ್ಮನ್ನು ಮನರಮ್ಯವಾಗಿಡಲಿಕ್ಕೆ ಪವಿತ್ರಾತ್ಮ ನಮ್ಮ ಜೊತೆಯಲ್ಲಿದ್ದಾನೆ. ಆ ಪವಿತ್ರಾತ್ಮನಿಂದ ನಮಗೊಂದು ಉತ್ಸಾಹ ಉಂಟಾಗ್ತದೆ. ಹಾಲೆಲೂಯಾ. ಸಾಧಾರಣವಾಗಿ ಮಕ್ಕಳು ಖುಷಿ ಪಡ್ತಾರಲ್ಲ, ಏನಕ್ಕೆ ಖುಷಿ ಪಡ್ತಾರೆ? ದೊಡ್ಡದಾಗಿ ಟಿ ವಿ ತಂದಾಯಿತು ಖುಷಿ, ಬೈಕ್ ಬಂದಿದೆ ಖುಷಿ, ಹೊಸ ಮನೆ ಬಂದಿದೆ ಖುಷಿ, ಒಳ್ಳೆ ಆಹಾರ ಬಂದಿದೆ ಖುಷಿ. ಸೊ ಆ ಪದಾರ್ಥ ಅವರಿಗೆ ಬಂದಾಗ ಖುಷಿ. ಆದರೆ ಇದು ಹಂಗಲ್ಲ. ನಮಗೇನೂ ಆಗಿಲ್ಲ, ನಮಗೇನು ಪ್ರಯೋಜನ, ಇನ್ನೂ ಉಪಯೋಗ ಏನೂ ಬಂದಿಲ್ಲ, ಆಗಿಲ್ಲ, ನಾವು ಬಯಸಿದ್ದೇನೂ ಆಗಿಲ್ಲ, ನಮಗೆ ತದ್ವಿರುದ್ಧವಾಗಿ ಕಷ್ಟಗಳೇ, ಸಂಕಟಗಳೇ ಉಂಟಾಗ್ತದೆ. ಆದರೂ ಅಂತರ್ಯದಲ್ಲಿ ಏನೋ ಒಂಥರ ಜಾಯ್ಫುಲ್ ಆಗಿ, ಖುಷಿಯಾಗಿ ನಾವಿರ್ತೀವಿ. ಹಾಲೆಲೂಯಾ. ದಿಸ್ ಈಸ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು. ಈ ಹೋರಾಟ, ಕಷ್ಟ, ಸಂಕಟ, ವ್ಯಾಧಿ, ಕಣ್ಣೀರು ತುಂಬಿದ ಜಗತ್ತಿನಲ್ಲಿ ಪವಿತ್ರಾತ್ಮನಿಂದ ಉಂಟಾಗುವಂತಹ ಆನಂದವನ್ನು ನೀವು ಎಂಜಾಯ್ ಮಾಡಲಿಕ್ಕೆ ಶುರು ಮಾಡಿಬಿಟ್ರೆ ನಿಮ್ಮಂಥ ಭಾಗ್ಯವಂತರು ಯಾರೂ ಇಲ್ಲ. ಹಾಲೆಲೂಯಾ. ಭೂಮಿಯ ಮೇಲೆ 10 ಅಡಿ ಹಾರ್ದಂಗಿರ್ತದೆ. ಹಾಲೆಲೂಯಾ. ಈ ಲೋಕದ ಕಷ್ಟ ಸಂಕಟಗಳು ನಮ್ಮ ಸಂತೋಷವನ್ನು ಕಿತ್ಕೊಳ್ಳೋಕ್ಕಾಗಲ್ಲ. ಬಿಕಾಸ್ ಇಟ್ ಈಸ್ ನಾಟ್ ಆಫ್ ದ ವರ್ಲ್ಡ್. ಇದು ಲೋಕದ ಸಂಬಂಧವಾದದ್ದಲ್ಲ. ಲೋಕ ಸಂಬಂಧವಾದರೆ ಪದಾರ್ಥ ಬಂದರೆ ಖುಷಿಯಾಗುತ್ತೆ, ಅದು ಹೊರಟೋಗ್ಬಿಟ್ರೆ ದುಃಖ ಆಗ್ತದೆ. ಆದರೆ ಇದು ನಮ್ಮನ್ನು ಬಿಟ್ಟು ಅಗಲಲಾರದ ಶಾಶ್ವತ ನಿಕ್ಷೇಪ. ಹಾಲೆಲೂಯಾ. ಚಿರಕಾಲವೂ ಚಿರಂಜೀವಿಯಾಗಿ ನನ್ನೊಳಗೆ ಇರುವನಮ್ಮ. ಎಲ್ಲಿ? ಹಾಲೆಲೂಯಾ. ನಮ್ಮೊಳಗೆ ಒಂದು ಬೊಕ್ಕಸ. ಹಾಲೆಲೂಯಾ. ಈ ಸಂತೋಷವನ್ನು ಯಾರಿಂದಲೂ ತೆಗೆಯೋಕ್ಕಾಗಲ್ಲ. ಅದೇ ಈ ರಕ್ಷಣೆ ಹೊಂದಿದ ದೇವರ ಮಕ್ಕಳನ್ನ ಹಿಂಸೆ ಪಡಿಸ್ತಾರಲ್ಲ, ಕ್ರೈಸ್ತರನ್ನ ಹಿಂಸೆ ಪಡಿಸ್ತಾರಲ್ಲ, ಅವರಿಗೆ ತಲೆ ಕೆಟ್ಟೋಗಿದ್ದಿದ್ದೇನೆ. ಇಷ್ಟು ಹಿಂಸೆ ಕೊಟ್ಟರು ಕೂಡ ಇಷ್ಟು ಉಲ್ಲಾಸವಾಗಿದ್ದಾರಲ್ಲ, ಇದರ ರಹಸ್ಯ ಏನು? ನೀವು ನೋಡಿ, ಅಪೊಸ್ತಲರ ಕೃತ್ಯಕ್ಕೆ ಬನ್ನಿ. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 52ನೇ ವಚನವನ್ನು ಓದಿ. ಅಪೊಸ್ತಲರ ಕೃತ್ಯಗಳು 13:52. ಶಿಷ್ಯರಾದವರು ಸಂತೋಷಪೂರ್ಣರು, ಪವಿತ್ರಾತ್ಮ ಭರಿತರು ಆದರು. ಶಿಷ್ಯರಾದವರು ಸಂತೋಷಪೂರ್ಣರು, ಹಲ್ಲೆಲೂಯಾ, ಪವಿತ್ರಾತ್ಮ ಭರಿತರು ಆದರು. ಯಾಕೆ ಗೊತ್ತಾ? ಅವರಿಗೆಲ್ಲ ಹೂನಾರ ಹಾಕಿ, ಮೆಡಲ್ಸ್ ಎಲ್ಲ ಕೊಟ್ಟು, ಅವ್ರಿಗೆಲ್ಲ ಭರ್ಜರಿ ಆಹಾರ ಕೊಟ್ಟು, ಅವ್ರನ್ನೆಲ್ಲ ಕೂರೇ ಕೊಂಡಾಡ್ತಾ ಇದ್ರಾ ಸಂತೋಷಪೂರ್ಣರಾಗಲಿಕ್ಕೆ? ಸಂತೋಷ ಅಂತ ಹೇಳಿದರೂ ಪರವಾಗಿಲ್ಲ, ಸಂತೋಷಪೂರ್ಣರಾಗಿದ್ರಂತೆ. ಯಾಕೆ ಅಂತ ಹೇಳಿ ನೆಕ್ಸ್ಟ್ ಪದನೇ ಹೇಳುತ್ತೆ, ಅವರೆಲ್ಲರೂ ಪವಿತ್ರ ಆತ್ಮ ಭರಿತರಾಗಿದ್ದರು. ಓಕೆ, ಅವರ ಪರಿಸ್ಥಿತಿಯನ್ನು ನೋಡ್ರಿ ನೀವು. 50ನೇ ವಚನವನ್ನು ಓದಿ. ಆದರೆ ಯೆಹೂದ್ಯರು ತಮ್ಮ ಮತಕ್ಕೆ ಸೇರಿದ್ದ ಕುಲೀನ ಸ್ತ್ರೀಯರನ್ನು, ಊರಿನ ಪ್ರಮುಖರನ್ನು ಪ್ರೇರಿಸಿ ಪೌಲ ಬಾರ್ನಬರ ಮೇಲೆ ಹಿಂಸೆಯನ್ನು ಎಬ್ಬಿಸಿ ಅವರನ್ನು ತಮ್ಮ ಮೇರೆಯಿಂದ ಆಚೆಗೆ ಅಟ್ಟಿದರು. ಅಂದ್ರೆ ಅವರ ಬೌಂಡ್ರಿಯಿಂದಾನೇ ಹೊರಗೆ ಅವ್ರನ್ನ ಓಡಿಸ್ಬಿಟ್ರಂತೆ. ನೋಡಿ,
ಅಲ್ಲಿ ಬಂದಿರೋದು ಕಷ್ಟ, ಸಂಕಟ, ಊರಿಂದ ಹೊರಗೆ ಹಾಕಿದ್ದಾರೆ, ಅವರ ಮೇರೆಯಿಂದ ಆಚೆಗೆ ಅಟ್ಟಿದರು. ಆಮೇಲೆ 51ನೇ ವಚನ, ಇವರು ತಮ್ಮ ಕಾಲಿಗೆ ಹತ್ತಿದ್ದ ಧೂಳನ್ನು ಅವರ ಮೇಲೆ ಜಾಡಿಸಿಬಿಟ್ಟು ಇಕೋನ್ಯಕ್ಕೆ ಹೋದರು. ಶಿಷ್ಯರಾದವರು ಸಂತೋಷಪೂರ್ಣರು, ಪವಿತ್ರಾತ್ಮ ಭರಿತರೂ ಆದರು. ಹಲ್ಲೆಲೂಯಾ. ಅಲ್ಲಿ ಅವರಿಗೆ ಸ್ವಾಗತ ಇರಲಿಲ್ಲ, ಶಿಷ್ಯರಿಗೆ ಸ್ವಾಗತ ಇರಲಿಲ್ಲ. ಅವರಿಗೆ ವಿರುದ್ಧವಾಗಿ ತಂತ್ರ, ಕುತಂತ್ರವು, ಷಡ್ಯಂತ್ರವು, ವಿರೋಧಗಳು, ಹೋರಾಟಗಳಿದೆ. ಅವುಗಳ ಮಧ್ಯದಲ್ಲಿ ಅವರು ಸಂತೋಷ ಪೂರ್ಣರಾಗಿದ್ದಾರೆಂದರೆ ಅವರು ಪವಿತ್ರಾತ್ಮ ಭರಿತರಾಗಿದ್ದೇ ಕಾರಣ. ಹಲ್ಲೆಲೂಯಾ. ಪ್ರಿಯರೇ, ನಾವು ಕೂಡ ನಾನಾ ಕಷ್ಟಗಳಲ್ಲಿ, ಸಂಕಟಗಳಲ್ಲಿ ಹಾದು ಹೋಗುವವರಾಗಿದ್ದೇವೆ. ಇವುಗಳ ಮಧ್ಯದಲ್ಲಿ ನಮ್ಮೊಳಗೆ ಪವಿತ್ರಾತ್ಮನು ಒಂದು ಸಂತೋಷವನ್ನು, ಹರ್ಷವನ್ನು ಕೊಟ್ಟು ನಮ್ಮ ಗಾಡಿ ಮುಂದಕ್ಕೆ ಓಡುವ ಹಾಗೆ ನಮ್ಮನ್ನು ಎನರ್ಜೈಸ್ ಮಾಡ್ತಾರೆ. ಹಲ್ಲೆಲೂಯಾ. ಈ ಪವಿತ್ರಾತ್ಮನಿಂದ ಉಂಟಾಗುವ ಆನಂದವನ್ನು ದೇವರ ಮಕ್ಕಳು ರುಚಿ ನೋಡಲೇಬೇಕು. ಯಾಕಂದರೆ ಈ ಆನಂದ ಇರುವಾಗ ಯಾವ ಹೋರಾಟವು, ಯಾವ ವ್ಯಾಧಿ, ಈವನ್ ಕೋವಿಡ್ ಕೂಡ ನಮ್ಮನ್ನೇನು ಮಾಡೋಕ್ಕಾಗಲ್ಲ. ನಮ್ಮ ಸಂತೋಷವನ್ನು ಕಿತ್ಕೊಳ್ಳೋಕ್ಕಾಗಲ್ಲ. ನಾವು ತಲೆ ಚಚ್ಕೋಬೇಕಾದ ಅಗತ್ಯ ಇಲ್ಲ, ನಾವು ಗೋಳಾಡಬೇಕಾದ ಅಗತ್ಯ ಇಲ್ಲ. ಯಾಕಂದರೆ ನಮ್ಮೊಳಗೆ ಇರುವಂಥ ದೇವರಾತ್ಮನು ನಮ್ಮನ್ನು ಸಂತೋಷ ಭರಿತರನ್ನಾಗಿ ಮಾಡ್ತಾನೆ. ಹಲ್ಲೆಲೂಯಾ. ನಗು ನಗುತ್ತಾ ನಲಿಯುವ ಬನ್ನಿರೋ, ನಮ್ಮ ಯೇಸುವಿನ ಬಳಿಗೆ ಬನ್ನಿರೋ. ನಗು ನಗುತ್ತಾ ನಲಿಯುವ ಬನ್ನಿರೋ, ನಮ್ಮ ಯೇಸುವಿನ ಬಳಿಗೆ ಬನ್ನಿರೋ. ಕರುಣೆಯುಳ್ಳ ದೇವರು ಕಾಪಾಡುವರು, ಕಣ್ಣೀರ ಒರೆಸುವರು. ಕರುಣೆಯುಳ್ಳ ದೇವರು ಕಾಪಾಡುವರು, ಕಣ್ಣೀರ ಒರೆಸುವರು. ಹಾಡೋಣ ಬನ್ನಿರೋ, ಕುಣಿದಾಡೋಣ ಬನ್ನಿರೋ, ಹಾಡೋಣ ಬನ್ನಿರೋ, ಕುಣಿದಾಡೋಣ ಬನ್ನಿರೋ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪವಿತ್ರಾತ್ಮನು ನಮ್ಮೊಳಗೆ ಇದ್ಕೊಂಡು ನಮ್ಮನ್ನು ಪ್ರೋತ್ಸಾಹಪಡಿಸುವವನಾಗಿ, ಉತ್ಸಾಹಪಡಿಸುವವನಾಗಿದೆ. ದೇವಜನರ ಅನುಭವ ಎಲ್ಲ ಹಾಗೇ. ಅವ್ರು ಯಾರು ಇಹಲೋಕದ ಮೇಲುಗಳನ್ನು ಮುಂದಿಟ್ಟು ಸಂತೋಷಪಟ್ಟವರಲ್ಲ. ಅವರೆಲ್ಲರೂ ತಮ್ಮೊಳಗಿರುವ ಪವಿತ್ರಾತ್ಮನ ಉತ್ತೇಜನದಿಂದ ಖುಷಿಪಟ್ಟರೆ ಹೊರತು ಅವರಿಗೆ ಉಂಟಾದಂಥ ಅನುಕೂಲತೆಗಳಲ್ಲ. ಸುತ್ತಮುತ್ತ ಎಲ್ಲ ಅನಾನುಕೂಲತೆಗಳೇ, ಇಕ್ಕಟ್ಟುಗಳೇ, ಕಷ್ಟ ಸಂಕಟಗಳೇ. ಆದರೆ ಒಳಗೆ ಮಾತ್ರ ದೇವರಾತ್ಮನಿದ್ದನು. ಹಲ್ಲೆಲೂಯಾ. ಅದಕ್ಕೆ ಪೌಲನು ಹೇಳ್ತಾನೆ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 2 ಕೊರಿಂಥ 6ನೇ ಅಧ್ಯಾಯ 10ನೇ ವಚನ. 2 ಕೊರಿಂಥ 6:10. ದುಃಖಪಡುವವರಾಗಿದ್ದರು ಯಾವಾಗಲೂ ಸಂತೋಷ ಪಡುವವರು. ಹಲ್ಲೆಲೂಯಾ. ಸಂತೋಷ ಪಡುವವರು, ಬಡವರಾಗಿದ್ದರು ಅನೇಕರಿಗೆ ಐಶ್ವರ್ಯವನ್ನು ಉಂಟು ಮಾಡುವವರು, ಏನೂ ಇಲ್ಲದವರಾಗಿದ್ದರು, ಎಲ್ಲ ಇದ್ದವರು ಆಗಿದ್ದೇವೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರು ಹೇಳಲಿಕ್ಕೆ ಆಗುತ್ತೆ ಇದನ್ನು? ನೀವೇ ಯೋಚನೆ ಮಾಡಿ. ಈ ಲೋಕದಲ್ಲಿ ಯಾರು ಹೇಳೋಕ್ಕಾಗುತ್ತೆ? ದುಃಖ ಪಡುವವರಾಗಿದ್ದರು, ಯಾವಾಗಲೂ ಸಂತೋಷ ಪಡುವವರಾಗಿದ್ದೇವೆ. ಲೋಕದವ್ರಿಗೆ ಇದು ಅರ್ಥ ಆಗಲ್ಲ, ನಮಗೆ ಮಾತ್ರ ರುಚಿ ಗೊತ್ತು. ಅಲ್ಲೋ ಇಷ್ಟು ಸಂಕಟ, ದುಃಖ, ಹೋರಾಟ ಇದ್ದರೂ ಅವುಗಳ ಮಧ್ಯದಲ್ಲಿ, ಅಂತರ್ಯದಲ್ಲಿ ಅನುಭವಿಸುವಂತಹ ಆನಂದ, ಪವಿತ್ರಾತ್ಮನ ಸಂತೋಷ. ಹಲ್ಲೆಲೂಯಾ. ಲೋಕ ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ತಲೆ ಚಚ್ಕೋತಾ ಇದ್ದಾರೆ. ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್? ಏನು ನಡೀತಾ ಇದೆ? ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಡವರಾಗಿದ್ದರು, ಅನೇಕರಿಗೆ ಐಶ್ವರ್ಯವನ್ನು ಉಂಟು ಮಾಡುವವರು. ದೇವರ ನಾಮಕ್ಕೆ ಸ್ತೋತ್ರ. ಇವರೇ ಬಡವರಂತೆ, ಅನೇಕರಿಗೆ ಐಶ್ವರ್ಯವನ್ನು ಉಂಟು ಮಾಡುವವರು. ಹಲ್ಲೆಲೂಯಾ. ಬಿಯಾಂಡ್ ಅಂಡರ್ಸ್ಟ್ಯಾಂಡಿಂಗ್. ಹಲ್ಲೆಲೂಯಾ. ಓನ್ಲಿ ಹೋಲಿ ಸ್ಪಿರಿಟ್ ಕ್ಯಾನ್ ಡೂ ದಿಸ್. ಏನು ಇಲ್ಲದವರಾಗಿದ್ದರು, ಎಲ್ಲ ಇದ್ದವರು ಆಗಿದ್ದೇವೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಈ ಪವಿತ್ರಾತ್ಮನು ನಮ್ಮೊಳಗೆ ಬಂದುಬಿಟ್ರೆ, ಈ ಪವಿತ್ರಾತ್ಮನ ಆನಂದವನ್ನು ಸವಿಯಲಿಕ್ಕೆ ನಾವು ಪಳಗ್ಬಿಟ್ರೆ, ರಿಯಲ್ ಅಂದರೆ ಸಕ್ಸಸ್ಫುಲ್ ಆತ್ಮಿಕ ಜೀವಿತ ಇದೆ.
ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪವಿತ್ರಾತ್ಮನು ಅಂತ ಹೇಳಿದ್ರೆ ಏನೋ ಆರಾಧನೆ ಟೈಮ್ನಲ್ಲಿ ಕುಣಿದು ಕುಪ್ಪಳಿಸಿ ಬಿದ್ದು ಉರುಳಾಡಿ ಚಾಪೆ ಎಲ್ಲ ಕಿತ್ತಾಕಿ ಅವರು ಇವ್ರನ್ನ ಅಕ್ಕಪಕ್ಕದವ್ರಿಗೆಲ್ಲ ಮುಖಕ್ಕೆಲ್ಲ ಬಡಿದು ಪಚಿತಿ ಮಾಡೋದಲ್ಲ. ಆ ರೀತಿ ನೀವು ನೆನೆಸಿದರೆ ತಪ್ಪು ತಿಳ್ಕೊಂಡಿದ್ದೀರಿ. ಈ ಪವಿತ್ರಾತ್ಮನ ಅನುಭವ ಇಲ್ಲದ ಪ್ರಾರಂಭದ ಹಂತದಲ್ಲಿ ಆ ರೀತಿ ಬೀಳ್ಬೋದು, ಉರುಳಾಡ್ಬೋದು, ಅದು ತಪ್ಪಲ್ಲ. ಯಾಕಂದರೆ ಆ ನಿಯಂತ್ರಣದ ಅನುಭವ ಇಲ್ಲದೆ ಇರೋದರಿಂದಾಗಿ ಆ ರೀತಿ ಸಂಭವಗಳು ಸಂಭವಿಸುತ್ತೆ. ನಾನು ಅದು ತಪ್ಪು ಅಂತ ಹೇಳ್ತಾ ಇಲ್ಲ. ನೀನು ಜೀವಮಾನ ಪೂರ್ತಿ ನಾನು ಹಾಗೇ ಇರ್ತೀನಿ ಅಂತ ಹೇಳಿದ್ರೆ ಅದು ತಪ್ಪು. ಅದಕ್ಕೆಲ್ಲ ಪವಿತ್ರಾತ್ಮ ನಿಮ್ಮನ್ನು ಸುಮ್ಮನೆ ಕೆಳಗೆ ಬಿದ್ದು ಉರುಳಾಡಿಸಿ ಮಾಡಲಿಕ್ಕೆಲ್ಲ ಬಂದಿರೋದು. ಪವಿತ್ರಾತ್ಮನು ಬಂದಿರೋದೇ ನಮ್ಮೊಳಗೆ ಪರಲೋಕದ ಎನರ್ಜಿಯನ್ನು ತುಂಬಲಿಕ್ಕೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಅಪೊಸ್ತಲನಾದ ಪೌಲನು ಯೇಸು ಸ್ವಾಮಿ ಹೇಳ್ತಾರೆ ಅಪೊಸ್ತಲರ ಕೃತ್ಯಗಳಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ 1ನೇ ಅಧ್ಯಾಯ 8ನೇ ವಚನದಲ್ಲಿ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿರಿ. ಹಲ್ಲೆಲೂಯ. ಅಂತರ್ಯದಲ್ಲಿ ಬಲ ಬರ್ತದೆ ರೀ. ಆ ಬಲ ಕಾರ್ಯ ಸಾಧಿಸುತ್ತೆ. ನಿಮ್ಮ ದೇಹ, ನಿಮ್ಮ ಬುದ್ಧಿ, ಇದರ ಸಾಮರ್ಥ್ಯವನ್ನು ಮೀರಿ ನೀವು ಸಾಧನೆ ಮಾಡ್ತೀರಿ. ಹಲ್ಲೆಲೂಯ. ಅದೇ ರೀತಿ ಸಂತೋಷವೂ ಹಾಗೇ. ಈ ಪರಿಸ್ಥಿತಿ ನೋಡಿದ್ರೆ ಬಹಳ ವಿಪರೀತವಾಗಿದೆ, ಬಹಳ ಮೋಸವಾಗಿದೆ. ಆದರೆ ಅಂತರ್ಯದಲ್ಲಿ ದೇವರಾತ್ಮ ನನ್ನನ್ನು ಹಾರುಷ್ಯದಿಂದ ಇಟ್ಟಿದ್ದಾನೆ. ಮರಣದ ಹಾಸಿಗೆಯಲ್ಲಿದ್ದರೂ ಆನಂದಮಯವಾಗಿ. ಹಲ್ಲೆಲೂಯ. ಏನು ಇಲ್ಲದಿದ್ದರೂ ಎಲ್ಲ ಇದ್ದವನ ಹಾಗೆ. ಹಲ್ಲೆಲೂಯ. ಬಡವನಾಗಿದ್ದರೂ ಶ್ರೀಮಂತನ ಹಾಗೆ. ಹಲ್ಲೆಲೂಯ. ಇದು ಪವಿತ್ರಾತ್ಮನ ಕಾರ್ಯ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಅಪೊಸ್ತಲನಾದ ಪೌಲನು ಹೇಳಿದ್ರು, ನೀವು ಯಾವಾಗಲೂ ಪವಿತ್ರಾತ್ಮ ಭರಿತರಾಗಿ ಗಾನ ಮಾಡ್ತಾ ಇರಿ. ಹಲ್ಲೆಲೂಯ. ಪವಿತ್ರಾತ್ಮ ಭರಿತರಾಗಿ. ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18-19 ಓದಿ. ಥೆಸಲೋನಿಕ ಅಂತ ಹೇಳ್ಬಿಟ್ನಾ? ಎಫೆಸ 5:18. ಎಫೆಸ 5:18. ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಅದರಿಂದ ಪಟಿಂಗತನವು ಹುಟ್ಟುತ್ತದೆ. ಆದರೆ ಪವಿತ್ರಾತ್ಮ ಭರಿತರಾಗಿ ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ. ತುಂಬ ಉದ್ದದ ವಚನ, ನಾನು ಇಷ್ಟಕ್ಕೆ ನಿಲ್ಲಿಸ್ತೇನೆ. ಅಂದರೆ ಪವಿತ್ರಾತ್ಮ ಭರಿತರಾಗಿ ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ ನಿಮ್ಮ ಹೃದಯದಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಹಲ್ಲೆಲೂಯ ಸ್ತೋತ್ರ ಮಾಡ್ತಾ ಇರಿ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಕಷ್ಟ, ಸಂಕಟಗಳು, ಹೋರಾಟಗಳಿರ್ಬೋದು, ಅವುಗಳ ಮಧ್ಯದಲ್ಲಿ ಅಂತರ್ಯದಲ್ಲಿ ಒಂದು ಗಾನ. ನನ್ನಲ್ಲಿ ನವಗಾನ ನನ್ನ ಯೇಸು ಕೊಡುವನು. ಹಲ್ಲೆಲೂಯ. ನಮ್ಮೊಳಗೆ ಆ ಗಾನ, ಆ ಖುಷಿ, ಆ ಸಂತೋಷ. ಹಲ್ಲೆಲೂಯ. ದೇವರಿಗೆ ಸ್ತೋತ್ರ. ಹೊರಗಡೆ ಹಿಂಸೆ, ಸಂಕಟ ಇದೆ, ಆದರೆ ಅಂತರ್ಯದಲ್ಲಿ ಅದರೊಳಗೆ ಒಂದು ರೀತಿ ನಮ್ಮೊಳಗೆ ಒಂದು ಖುಷಿ. ಇದು ಪವಿತ್ರಾತ್ಮನ ಕೊಡ್ತಾನೆ. ಹಲ್ಲೆಲೂಯ. ಆದಿ ಸಭೆಯಲ್ಲಿ ದೇವಜನರ ಮಧ್ಯದಲ್ಲಿ ಇದನ್ನು ಕಾಣ್ಬೋದಾಗಿತ್ತು. ಅದೇ ಪವಿತ್ರಾತ್ಮನ ಇವತ್ತು ನಮಗೂ ಅದರ ಅನುಭವವನ್ನು ಕೊಡ್ತಾನೆ. ಪವಿತ್ರಾತ್ಮನಿಂದ ಉಂಟಾಗುವ ಆನಂದ, ಈ ಪ್ರಕೃತಿಗೆ ಮೀರಿದ ಆನಂದ, ಸ್ವಾಭಾವಿಕವನ್ನು ದಾಟಿದ ಆನಂದ, ಮನುಷ್ಯನ ಗ್ರಹಿಕೆಗೆ ಮೀರಿದ ಆನಂದ. ಸೊ ಅದನ್ನು ನಾವು ಯಾಕೆ ಅನುಭವಿಸಬಾರ್ದು? ಒಂದು ನಿಮಿಷ ಕಣ್ಣುಗಳು ಮುಚ್ಚಿ ನಾವು ಕೇಳೋಣ. ಹಲ್ಲೆಲೂಯ. ಒಂದು ವೇಳೆ ನಿಮಗೆ ಅನುಭವ ಆಗಿದ್ದರೆ ಇನ್ನೂ ನನಗೆ ಕೊಡಪ್ಪ ಅಂತ ಕೇಳಿ. ಅನುಭವ ಇಲ್ಲ ಅಂದರೆ ನನಗೂ ಅನುಭವ ಕೊಡಪ್ಪ. ಗಿವ್ ಮಿ ದ ಟೇಸ್ಟ್ ಆಫ್ ಯೋರ್ ಜಾಯ್. ನಿನ್ನ ಸಂತೋಷದ ಪವಿತ್ರಾತ್ಮನಿಂದ ಉಂಟಾಗುವ ಆನಂದ ಅಂತ ಏನಿದೆ ಅದರ ರುಚಿ ನನಗೂ ಕೊಡಪ್ಪ ಅಂತ ಕೇಳಿ. ನಿಮಗೇನಾದರೂ ಅದರ ಅನುಭವ ಆಗಿದ್ದರೆ ನನಗೆ ಇನ್ನೂ ಬೇಕಪ್ಪ ಅಂತ ಕೇಳಿ. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಕಣ್ಣುಗಳನ್ನು ಮುಚ್ಚಿ ಹಾಗೆ ಕೇಳುವ. ಕೃಪಾ ಸಂಪನ್ನನಾದ ದೇವರೇ, ಪವಿತ್ರಾತ್ಮನಿಂದ ಉಂಟಾಗುವ ಆನಂದವನ್ನು
ಕರ್ತನ ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರ ಅನುಭವಕ್ಕೆ ಕೊಡಪ್ಪ, ಪ್ರತಿಯೊಬ್ಬರ ಅನುಭವಕ್ಕೆ ಕೊಡು ಸ್ವಾಮಿ. ನಾವೆಲ್ಲ ಇದ್ದಾಗ ಸಂತೋಷ ಪಡ್ತೀವಿ, ಆದರೆ ಏನು ಇಲ್ಲದಿದ್ದರೂ ಕೂಡ ನಮ್ಮನ್ನು ಸಂತೋಷವಾಗಿರಿಸುವಂಥದ್ದು ಪವಿತ್ರಾತ್ಮನ ಆನಂದ. ಥ್ಯಾಂಕ್ ಯು ಲಾರ್ಡ್. ಆ ಪವಿತ್ರಾತ್ಮನ ಆನಂದವನ್ನು, ಪವಿತ್ರಾತ್ಮನಿಂದ ಉಂಟಾಗುವ ಆನಂದವನ್ನು ಕರ್ತನ ನಮ್ಮೆಲ್ಲರಿಗೂ ಕೊಡು ಸ್ವಾಮಿ. ಯಾರ್ಯಾರಿಗೆ ಅದರ ಅನುಭವ ರುಚಿ ಇಲ್ವೋ ಈಗ ಅದರ ಅನುಭವ ಬರಲಿ. ಥ್ಯಾಂಕ್ ಯು. ಈ ದಿನಗಳಲ್ಲಿ ಅದರ ಅನುಭವ ಬರಲಿ ಅಪ್ಪ. ಪವಿತ್ರಾತ್ಮನಿಂದ ಉಂಟಾಗುವ ಸಂತೋಷ ಏನಂತ ಹೇಳಿ ರುಚಿ ನೋಡಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಪ್ರತಿಯೊಬ್ಬರಿಗೂ ಅವಕಾಶದ ಬಾಗಿಲನ್ನು ತೆರೆ ಕರ್ತನೆ. ಯಾರಿಗಾದರೂ ಇದರ ಅನುಭವ ಈಗಾಗಲೇ ಆಗಿದ್ದರೆ ಕರ್ತನೆ ಇನ್ನೂ ಹೆಚ್ಚಾದ ಅನುಭವವನ್ನು ಕೊಡು ಸ್ವಾಮಿ. ಪವಿತ್ರಾತ್ಮನ ಸಂತೋಷ ಏನು ಎಂಬುದನ್ನು ಕರ್ತನೆ ತಮಗಿರುವ ಉಪದ್ರವ ಕಷ್ಟ ಸಂಕಟಗಳ ಮಧ್ಯದಲ್ಲಿ ರುಚಿ ನೋಡಲಿ ಅಪ್ಪ, ರುಚಿ ನೋಡಲಿ. ಪವಿತ್ರಾತ್ಮನ ಆನಂದ ಏನೆಂಬುದನ್ನು ಕರ್ತನೆ ತಮಗಿರುವಂಥ ಜೀವಿತದ ನಾನಾ ರೀತಿಯ ಸನ್ನಿವೇಶಗಳಲ್ಲಿ ಅನುಭವಿಸಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಹಾಲೆಲೂಯ. ಈ ಲೋಕವು ಜಯಿಸಲಾರದ, ಈ ಲೋಕವು ಗೆಲ್ಲಲಾರದಂತಹ ಒಂದು ಆನಂದ. ಹೌದಪ್ಪ, ಥ್ಯಾಂಕ್ ಯು. ದೇವ್ರ ಮಕ್ಕಳು ಮಾತ್ರ ಇದನ್ನು ರುಚಿ ನೋಡಲಿಕ್ಕೆ ಶುರು ಮಾಡಿಬಿಟ್ರೆ ಅಪ್ಪ, ಬರುವಂಥ ಎಲ್ಲ ಹೋರಾಟಗಳಲ್ಲೂ ಸಹ ಆನಂದದಿಂದ ಮುಂದೆ ಸಾಗ್ತಾ ಇರ್ತಾರೆ. ಇವರ ಆತ್ಮಿಕ ಓಟವನ್ನು ಯಾರು ಸ್ಥಗಿತಗೊಳಿಸಲಿಕ್ಕೆ ಆಗೋದಿಲ್ಲ. ಇವರ ಜೀವಿತದಲ್ಲಿ ಯಾರು ಕೂಡ ಅಡ್ಡಗಳು ಹಾಕಲಿಕ್ಕೆ ಆಗೋದಿಲ್ಲ. ಬರುವಂಥ ಎಲ್ಲವನ್ನ ದಾಟಿ ಹೋಗುವ ಜಿಂಕೆಯ ಕಾಲು ಉಂಟಾಗ್ತದೆ. ಥ್ಯಾಂಕ್ ಯು ಲಾರ್ಡ್. ಆ ಕೃಪೆಯನ್ನು ಒಬ್ಬೊಬ್ಬರಿಗೂ ಕೊಡಪ್ಪ. ಥ್ಯಾಂಕ್ ಯು. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಿಗೂ ಕೊಡು ಸ್ವಾಮಿ. ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಎಲ್ಲ ದೇವ ಜನರಿಗೆ ಕರ್ತನೆ ಪವಿತ್ರಾತ್ಮನಿಂದ ಉಂಟಾಗುವ ಆನಂದ ಏನೆಂಬುದು ರುಚಿ ಗೊತ್ತಾಗಲಿ ಅಪ್ಪ. ಥ್ಯಾಂಕ್ ಯು. ಇನ್ನೂ ಬರೀ ಮೆಟೀರಿಯಲ್ನಲ್ಲೇ ಸಂತೋಷ ಪಡ್ತಾ ಇದ್ದಾರೆ, ಇನ್ನು ಇಹಲೋಕದ ಭೋಗಗಳಲ್ಲೇ ಸಂತೋಷ ಪಡ್ತಾ ಇದ್ದಾರೆ, ಇನ್ನು ಇಹಲೋಕದ ಕರ್ತನೆ ವಿಚಾರಗಳಲ್ಲೇ ಮಗ್ನರಾಗಿ ಅದರಲ್ಲೇ ಸಂತೋಷ ಹುಡುಕ್ತಾ ಇದ್ದಾರೆ. ಅಪ್ಪ, ಪವಿತ್ರಾತ್ಮನಿಂದ ಉಂಟಾಗುವ ಆನಂದವನ್ನು ಅನುಭವಿಸಿ ಕರ್ತನೆ ಎಂಜಾಯ್ ಮಾಡಲಿಕ್ಕೆ ಪ್ರತಿಯೊಬ್ಬ ದೇವ ಮಗುವಿಗೂ ಕಲಿಸ್ಕೊಡು ಸ್ವಾಮಿ. ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಇರುವ ಎಲ್ಲ ಸಭೆಗಳಲ್ಲಿರುವಂಥ ಎಲ್ಲ ದೇವ ಜನರಿಗೂ ಈ ಭಾಗ್ಯ ಉಂಟಾಗಲಿ ಸ್ವಾಮಿ. ಪವಿತ್ರಾತ್ಮನಿಂದ ಉಂಟಾಗುವ ಆನಂದ ಗೊತ್ತಾಗಲಿ, ಅದರ ರುಚಿ ಗೊತ್ತಾಗಲಿ, ಅದರ ಅನುಭವ ಗೊತ್ತಾಗಲಿ. ಈಗ ನನ್ನೊಂದಿಗೆ ಪ್ರಾರ್ಥನೆ ಮಾಡುವವರಲ್ಲಿ ಯಾರಿಗಾದ್ರೂ ಇನ್ನೂ ಅದರ ರುಚಿ ಗೊತ್ತಾಗಲಿಲ್ಲ ಅಂದರೆ ಈಗ ಗೊತ್ತಾಗಲಿಪ್ಪ, ಈ ಗಳಿಗಿಂದಲೇ ಪ್ರಾರಂಭ ಆಗಲಿ. ಹಲ್ಲೆಲೂಯ. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಥ್ಯಾಂಕ್ ಯು. ಪವಿತ್ರಾತ್ಮನಿಂದ ಉಂಟಾಗುವ ಆನಂದದಿಂದ ಪ್ರತಿಯೊಬ್ಬರ ಹೃದಯವನ್ನು, ಜೀವಿತವನ್ನು ನೀನು ತುಂಬಿಸ್ಕೊಡು ಸ್ವಾಮಿ. ನಮ್ಮ ಪ್ರಭು ರಕ್ಷಕನು ಒಡೆಯನಾಗಿರುವ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಹಾಗೆ ನಮ್ಮೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಈ ಸಮಯದಲ್ಲಿ ಎಲ್ಲರಿಗೂ ನಿನ್ನ ಕೃಪೆ ಉಂಟಾಗಲಿ. ಇನ್ನೂ ಪ್ರಾರ್ಥನೆಯಲ್ಲಿ ಬೆಳೀಲಿಕ್ಕೆ, ನಿನ್ನೊಂದಿಗಿನ ಬಾಂಧವ್ಯದಲ್ಲಿ ಬೆಳೀಲಿಕ್ಕೆ, ಪವಿತ್ರಾತ್ಮನ ಅನುಭವದಲ್ಲಿ ಬೆಳೀಲಿಕ್ಕೆ ಸಹಾಯ ನೀಡು ಡ್ಯಾಡಿ. ಥ್ಯಾಂಕ್ ಯು ಲಾರ್ಡ್. ಒಬ್ಬೊಬ್ಬರನ್ನ ಆಶೀರ್ವದಿಸು. ಹೋಗೋಣ ಬರೋಣಗಳೆಲ್ಲ ಜೊತೆಗಿರು. ಕೈಟು ಮಾಡುವ ಕೆಲಸ ಕಾರ್ಯಗಳಲ್ಲಿ ಜಯ ಕೊಡಪ್ಪ, ಅಭಿವೃದ್ಧಿ ಕೊಡಪ್ಪ, ಏಳಿಗೆ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಈ ದಿನ ಜಯದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಿನ್ನ ಸುರಕ್ಷತೆಯಲ್ಲಿರುವಂಥ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಿನ್ನನ್ನು ಮಹಿಮೆ ಪಡಿಸುವಂಥ ದಿನ ಅಂತ ಘೋಷಣೆ ಮಾಡ್ತೇವೆ. ಈ ದಿನ ಯಶಸ್ಸಿನ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಥ್ಯಾಂಕ್ ಯು. ಈ ದಿನ ಮನರಮ್ಯವಾಗಿರುವಂತಹ, ಖುಷಿಯಾಗಿರುವಂತಹ, ಪವಿತ್ರಾತ್ಮನಲ್ಲಿ ಹರ್ಷಿಸುವಂತಹ ಒಂದು ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಥ್ಯಾಂಕ್ ಯು. ನೀನು ಹಾಗೆ ಆಶೀರ್ವದಿಸಿ ಅದ್ಭುತವಾಗಿ ನಡೆಸಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇಲೆ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದೆಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.